ನೋಡಿ ಹೊಸ ವರ್ಷ ಹೊಸತನ ಹೊಸದು ಎಲ್ಲ ಕೂಡ ಹೊಸದಾಗಿರುತ್ತೆ. ಇದರ ಜೊತೆ ದ್ವಾದಶ ರಾಶಿಗಳ ಫಲಾನುಫಲ ನೋಡುವಂಥದ್ದು ಎಲ್ಲರಿಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಈ ವರ್ಷ ನನಗೆ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಎಲ್ಲರೂ ಕೂಡ ತುಂಬ ತವಕದಲ್ಲಿರ್ತಾರೆ ತಿಳ್ಕೊಬೇಕು ಅಂತ. ಸಾಮಾನ್ಯವಾಗಿ ಈಗ ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ, ಯೂಟ್ಯೂಬ್ಗಳಲ್ಲಿ ಆಗಲಿ ಅಥವಾ ಕೆಲವರು ತುಂಬ ಜನ ತಿಳ್ಕೊಂಡ್ಬಿಟ್ಟಿರ್ತಾರೆ ಈ ವರ್ಷ ಯಾವ ರೀತಿ ಇರುತ್ತೆ, ಯಾಕಂದರೆ ಪಂಚಾಂಗದಲ್ಲೇ ನೋಡಿ ಹೇಳುವಂಥದ್ದು. ಇದರ ಜೊತೆ ನೋಡಿ ಇವಾಗ ಪ್ರಥಮ ರಾಶಿ ಮೇಷರಾಶಿ. ಈ ಮೇಷರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ ಈಗ ಮೇಷರಾಶಿಯವ್ರಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಸಾಡೆ ಸಾತ್ ಪ್ರಾರಂಭ ಆಗ್ತಿದೆ, ತುಂಬ ಕಷ್ಟಗಳು ಅನುಭವಿಸ್ತಾರೆ ಅಂತ. ಅದು ಇದೆ. ಆದರೆ ನೋಡಿ ಈ ಮೇಷರಾಶಿಯವರಿಗೆ 2025ರಿಂದ 2026ರವರೆಗೆ ಸಾಡೆ ಸಾತಿ ಶನಿ ಪ್ರಾರಂಭದ ದಿನಗಳು ಅಂತ ಹೇಳ್ತೀವಿ. ಈ ಪ್ರಾರಂಭದ ದಿನಗಳಲ್ಲಿ ಏನಾಗುತ್ತೆ, ಸಾಲು ಸಾಲು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ ತುಂಬ ಕಷ್ಟದ ದಿನಗಳನ್ನು ನೋಡಬೇಕು ಅಂತ ಹೇಳುವಂಥದ್ದು ಶಾಸ್ತ್ರದ ರೀತಿಯ. ಅಂದರೆ ಏನು ಹೇಳ್ತಾ ಇರುವಂಥದ್ದು ಮೇಷರಾಶಿಯವರಿಗೆ, ಯಾಕಂದರೆ ಈಗ ಸಾಡೆ ಸಾತ್ ಈಗ ಸಾಮಾನ್ಯವಾಗಿ ಶನಿ ಸಂಚಾರದಿಂದ ಆಗುವಂಥದ್ದು 7.5 ವರ್ಷಗಳ ಕಾಲ ಈ ಶನಿಯ ಪ್ರಭಾವದಿಂದ ಕೆಲವೊಂದು ಬದಲಾವಣೆಗಳು ನಮ್ಮ ಒಂದು ಜೀವನದಲ್ಲಿ ಆಗುತ್ತೆ ಅಂತ. ಅಂದರೆ ಏನು ಈಗ ಶನಿ ಬಂದ ತಕ್ಷಣ ಏನೋ ಕಷ್ಟಗಳೇ ಆಗುತ್ತೆ ಅಂತಲ್ಲ, ಆದರೆ ನೋಡ್ಕೊಳ್ಬೇಕು. ಈಗ ಒಂದು ಗ್ರಹಚಾರ ಫಲದಲ್ಲಿ ಶನಿಯ ಒಂದು ಬದಲಾವಣೆಯಿಂದ ಏನೆಲ್ಲ ಕಷ್ಟಗಳು ಬರುತ್ತೆ ಅದನ್ನು ತಿಳಿದು ನಾವು ಅದಕ್ಕೆ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅದನ್ನು ಮಾಡಿಕೊಂಡಾಗ ನಮ್ಗೆ ಅನುಕೂಲ ಆಗುವಂಥದ್ದು. ಇನ್ನು ಈ ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಪ್ರಮುಖ ಗ್ರಹಗಳ ಬದಲಾವಣೆ ಆಗುತ್ತೆ ಅಂತಲೂ ಕೂಡ ಹೇಳುವಂಥದ್ದು. ಇದರಿಂದ ಮೇಷರಾಶಿಯವರಿಗೆ ಗುರುಬಲ ಕಳೆದು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಈಗ ಅವಾಗ ಈ ಗುರುಬಲ ಇತ್ತು ಅಂತ ಹೇಳ್ತಾ ಇರ್ತಾರೆ ಮೇಷರಾಶಿಯವರಿಗೆ. ಈ ಮಾರ್ಚ್ ನಂತರ ಏನಾಗುತ್ತೆ, ಗುರುಬಲ ಕುಂಠಿತ ಆಗುವಂಥದ್ದು. ಹಾಗಾಗಿ ಏನಾದರೂ ಈಗ ಹೊಸದಾಗಿ ಉದ್ಯೋಗ ಏನಾದರೂ ಪ್ರಾರಂಭ ಮಾಡಬೇಕಂದ್ರೆ ಸ್ವಲ್ಪ ನೀವು ತಡೆ ಮಾಡಬೇಕಂದ್ರೆ ಸ್ವಲ್ಪ ಒಂದು ವೆಯ್ಟ್ ಮಾಡಬೇಕು ಅಂತ ಹೇಳುತ್ತೆ. ಯಾವುದೇ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದರೆ ಅದು ತಪ್ಪಾಗುತ್ತೆ, ಕಷ್ಟ ಆಗುತ್ತೆ. ಯಾಕಂದರೆ ಏನೇ ಹೊಸದಾಗಿ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅಂದರೆ ಅದಾಗಲ್ಲ ಅಂತ ಹೇಳುವಂಥದ್ದು. ಯಾಕಂದರೆ ಗುರುಬಲ ಇಲ್ಲ, ಈ ಶನಿಯ ಸಾಡೆ ಸಾತ್ ಪ್ರಾರಂಭ ಆಯಿತು ಅಂತಂದರೆ ತುಂಬ ಕಷ್ಟಗಳು ಬರುವಂಥದ್ದು. ಇನ್ನು ಈ ಸಾಡೆ ಸಾತ್ ಶನಿ ಪ್ರಭಾವದಿಂದ ಏನಾಗುತ್ತೆ, ಮೇನಂತರ ಗುರುಬಲ ಇರಲಿಲ್ವಾ, ಇದರಿಂದ ಇದರ ಪರಿಣಾಮಗಳು ಏನಂತ ತಿಳ್ಕೊಬೇಕಾಗುತ್ತೆ. ಎಲ್ಲರೂ ಕೂಡ ಮೇಷರಾಶಿಯವರು ಅವಶ್ಯಕವಾಗಿ ತಿಳ್ಕೊಬೇಕು. ಈ ಶುಭ ಕಾರ್ಯಗಳು ಆಗಲ್ಲ ಅಂತ ಹೇಳುತ್ತೆ. ಏನಾದರೂ ಈಗ ಮದುವೆ ವಿಚಾರದಲ್ಲಿ ಮದುವೆ ನೋಡಿದ್ದು ಅಥವಾ ಅಕಸ್ಮಾತಿಗೆ ಎಂಗೇಜ್ಮೆಂಟ್ ಆಗಿಬಿಟ್ಟಿರುತ್ತೆ, ಅದರಲ್ಲಿ ಏನಾದರೂ ತೊಂದರೆಗಳಾಗ್ಬೋದು. ಯಾಕಂದರೆ ನೀವು ಜಾಗೃತರಾಗಿರಬೇಕು ಅಂತ ಹೇಳುವಂಥದ್ದು. ಏನು ಎಲ್ಲ ಗುರುಗಳನ್ನು ಬರೀ ತಪ್ಪು ಕೆಟ್ಟದಾಗೋದನ್ನೇ ಹೇಳ್ತಾರೆ ಅಂತಂದರೆ, ಯಾಕಂದರೆ ಈಗ ಕೆಟ್ಟದ್ದೇ ಜಾಸ್ತಿ ಜನಕ್ಕೆ ಕಾಣುವಂಥದ್ದಲ್ವ. ಹಾಗಾಗಿ ಯಾವಾಗ ನಮಗೆ ಮುಂದೆ ಕಷ್ಟಗಳಿದೆ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ಈಗ ಚೆನ್ನಾಗಿರೋದು ಯಾರು ಕೂಡ ಹೇಳೋದಿಲ್ಲ, ಕಷ್ಟನೇ ಹೇಳೋದು ಎಲ್ಲರೂ. ಈಗ ನೋಡಿ, ಈಗ ನಾವು ಒಂದು 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 ರಸ್ತೆಯಲ್ಲಿ ಹೋಗಬೇಕಾದ್ರೆ ನಮಗೆ ಇಂಡಿಕೇಶನ್ ಬೋರ್ಡ್ ನೋಡ್ತಾ ಇರ್ತೀವಿ, ಸೂಚನಾ ಫಲಕಗಳು. ಮುಂದೆ ಅಂಪ್ಸ್ ಇದೆನೋ ಅಥವಾ ತೀರ್ವಿದೆ ಅಥವಾ ಅಪಘಾತ ವಲಯ ಅಂತ ನೋಡಿ, ಅಪಘಾತ ವಲಯ ಇದೆ ಆಗ್ತಾರೆ ಅಷ್ಟೇ, ಇನ್ನೇನು ಚೆನ್ನಾಗಿದೆ ರೋಡ್ ಹೋಗಿ ಅಂತ ಯಾರು ಕೂಡ ಹಾಕಲ್ಲ ಅಲ್ವಾ. ಅದೇ ರೀತಿಯೇ ನಮ್ಮ ಒಂದು ಜೀವನದಲ್ಲಿ ಕೂಡ ಈ ನವಗ್ರಹಗಳ ಸಂಚಾರದಿಂದ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ ಅದನ್ನು ತಿಳ್ಕೊಬೇಕು. ಅದನ್ನು ತಿಳಿದು ಮುನ್ನಡೆದಾಗ ನಮ್ಗೆ ಅದಕ್ಕೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು, ನಾವು ಯಾವ ರೀತಿ ಇರಬೇಕು ಅದನ್ನು ತಿಳಿದು ಯಾವ ಮನುಷ್ಯ ಮುನ್ನಡಿತಾನೆ ಅವನು ಜಯವನ್ನು ಸಾಧಿಸ್ತಾನೆ ಅಂತ. ಇನ್ನು ಮೇಷರಾಶಿಯವರಿಗೆ ಆರ್ಥಿಕ ಸಂಕಷ್ಟಗಳು ಕೂಡ ಎದುರಾಗುತ್ತೆ ಅಂತ ಹೇಳುವಂಥದ್ದು ಈ ವರ್ಷ. ನೋಡಿ ಆರ್ಥಿಕ ಸಂಕಷ್ಟ ಅಂತ ಏನು, ಹಣದ ವಿಚಾರವಾಗಿ ತೊಂದರೆ ಒಳಗಾಗುವಂಥದ್ದು. ನೋಡಿ ಯಾಕಂದರೆ ಸಾಡೆ ಸಾತ್ ಇರೋದ್ರಿಂದ ಸ್ವಲ್ಪ ನೋಡಿ ಜಾಗೃತರಾಗಿರಬೇಕು. ಹಣದ ವಿಚಾರವಾಗಿ ಏನಾದರೂ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ನೋಡಿ ಸಾಲ ಮಾತ್ರ ತಗೋಬಾರದು ಅಂತ ಹೇಳುತ್ತೆ. ಯಾವುದೇ ವಿಚಾರಕ್ಕೂ ಸಾಲ ಏನಾದರೂ ಮಾಡಿಬಿಟ್ರೆ ತುಂಬ ಕಷ್ಟದ ದಿನಗಳು ನೋಡಬೇಕಾಗುತ್ತೆ. ಹಾಗಾಗಿ ಏನಾದರೂ ನಿಮ್ಮ ಈ ಒಂದು 7.5 ವರ್ಷಗಳ ಕಾಲ ಏನು ಶನಿ ಸಾಡೆ ಸಾತ್ ಇರುತ್ತೆ, ಈ ಒಂದು ಸಮಯಗಳಲ್ಲಿ ಸ್ವಲ್ಪ ಏನಾದರೂ ವ್ಯವಹಾರಗಳು ಮಾಡ್ಕೊಳ್ಳುವಾಗ ಹಣದ ವಿಚಾರವಾಗಿ ಆಗಲಿ ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಇದರಿಂದ ಅನುಕೂಲ ಆಗುವಂಥದ್ದು. ಇನ್ನು ವೃತ್ತಿ ಜೀವನದಲ್ಲಿ ಒಂದಿಷ್ಟು ಮಾನಸಿಕ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಮಾಡುವಂತಹ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿಗಳು ಉಂಟಾಗುವ ಸಂಭವ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಎಲ್ಲ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಈ ಶನಿಯ ಪ್ರಭಾವದಿಂದನೋ ಅಥವಾ ನಮ್ಮ ಪ್ರಾರಬ್ಧ ಕರ್ಮದಿಂದನೋ ಏನಾಗುತ್ತೆ, ಆ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಏನಾಗುತ್ತೆ ಸುಮ್ಮನೆ ಕಿರಿಕಿರಿ ಆಗುವಂಥದ್ದು, ಈ ಕೆಲಸ ಬಿಟ್ಟು ಹೋಗೋಣ ಅಂತ ಮನಸ್ಸು ಬರುವಂಥದ್ದು, ಈ ರೀತಿ ಎಲ್ಲ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ಎದುರಿಸಿ ನೀವು ನಿಲ್ಲಬೇಕಾಗುತ್ತೆ. ಇನ್ನು ನಿಮ್ಮ ಕೆಲಸ ಸ್ಥಳದಲ್ಲಿ ಏನಾಗುತ್ತೆ, ಮೇಲಾಧಿಕಾರಿಗಳೊಂದಿಗೆ ಕೂಡ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ ಯಾರೆಲ್ಲ ನಿಮಗಿನ ಮೇಲೆ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಸುಮ್ಮನೆ ಮಾತಿನ ಚಕಮಕಿಗಳಾಗುವಂಥದ್ದು ಅಥವಾ ಭಿನ್ನಾಭಿಪ್ರಾಯಗಳಾಗುವಂಥದ್ದು. ಯಾಕಂದರೆ ನೋಡಿ ಈ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ರಾಶಿಯ ಗುಣಲಕ್ಷಣನಷ್ಟು ತುಂಬ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ.
ಅವರು ತುಂಬ ಅಂದರೆ ವಿಶ್ವಾಸದಿಂದನೇ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಯಾವಾಗ ಅವ್ರ ಮೇಲೆ ಏನಾದರೂ ಬೇರೆ ಥರ ಏನಾದರೂ ನಿಂದನೆಗಳು ಬಂದಾಗ ಅವ್ರು ಸಹಿಸ್ಕೊಳ್ಳಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಆ ರೀತಿ ಏನಾದರೂ ಇದ್ದಾಗ ಶಾಂತ ರೀತಿಯಿಂದ ವರ್ತನೆ ಮಾಡಬೇಕು, ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಇದರಿಂದ ಏನಾಗುತ್ತೆ, ಅನುಕೂಲಗಳಾಗುವಂಥದ್ದು. ಇನ್ನು ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಆದರೆ ಉದ್ಯೋಗದ ಸ್ಥಳದಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಕೆಲಸ ಯಾರಿಗಿಲ್ಲ, ಈ ಮೇಷರಾಶಿಯವ್ರಿಗೆ ಯಾರೆಲ್ಲ ಏನು ಕೆಲಸಗಳು ಮಾಡ್ತಾ ಇರಲ್ಲ, ಮನೇಲಿ ಇರ್ತೀರಾ, ಅವ್ರಿಗೆ ನೋಡಿ ತುಂಬ ವಿಶೇಷವಾಗಿರುವಂಥದ್ದು. ಈ ವರ್ಷ ನಿಮಗೆ ಕೆಲಸ ಅಂದರೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ. ಕೆಲವರು ತುಂಬ ಕನಸು ಕೊಟ್ಕೊಂಡಿರ್ತಾರೆ, ಇದೇ ಉದ್ಯೋಗ ಮಾಡಬೇಕು, ಇದರಲ್ಲಿ ನಾವು ಮುಂದುವರಿಬೇಕು ಅಂತ ಇರ್ತಾರಲ್ವ, ಅದಕ್ಕೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸವನ್ನು ಈ ವರ್ಷ ನೀವು ಸಾಧನೆ ಮಾಡ್ತೀರಾ ಮೇಷರಾಶಿಯವರು. ಆದರೆ ಏನಾಗುತ್ತೆ, ಆ ಕೆಲಸ ಕಾರ್ಯದಲ್ಲಿ ಕೆಲವೊಂದು ನಿಧಾನಗತಿಯಲ್ಲಿ ಆಗುವಂಥದ್ದು, ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಅಥವಾ ಒಂದು ವ್ಯಾಪಾರ ನಿಧಾನಗತಿಯಲ್ಲಿ ಸಾಗು. ಯಾಕಂದರೆ ಶನಿ ಅಂತಂದ್ರೇ ಸ್ವಲ್ಪ ನಿಧಾನ ಮತ್ತು ಕಷ್ಟ ಕೊಡ್ತಾನೆ ಅಂತ ಹೇಳುವಂಥದ್ದು. ಹಾಗಾಗಿನೇ ಸ್ವಲ್ಪ ನೋಡಿ ಜಾಗೃತರಾಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಹಣದ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕು. ಇದರ ಜೊತೆ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಕೂಡ ಎಷ್ಟು ಜಾಗೃತರಾಗಿರ್ತೀರೋ ಅಷ್ಟು ನಿಮಗೆ ಅನುಕೂಲ ಆಗುವಂಥದ್ದು. ಇದರ ಜೊತೆ ಏನಾದರೂ ಈ ಹೂಡಿಕೆ ಮಾಡಬಾರ್ದು ಅಂತ ಹೇಳ್ತೀನಿ. ಕೆಲವರು ಹೂಡಿಕೆ ಮಾಡ್ತಾ ಇರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಅವರು ಕೂಡ ಸ್ವಲ್ಪ ಜಾಗೃತರಾಗಿರಬೇಕು. ಹಿಂದೆ ಮುಂದೆ 2-3 ಬಾರಿ ಯೋಚನೆ ಮಾಡಬೇಕು. ಈಗೇನೋ ಜಾತಕ ಬಲದಲ್ಲಿ ಅದಿದೆ ಇದೆ ಅಂತೇಳಿ ಹೂಡಿಕೆ ಮಾಡದಲ್ಲೇ ಇರೋದಲ್ಲ, ಆದರೆ ಸ್ವಲ್ಪ ಜಾಗೃತರಾಗಿ ಹಿಂದೆ ಮುಂದೆ 2-3 ಬಾರಿ ಯೋಚನೆ ಮಾಡಿ ನೀವು ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಿದರೆ ಅಭಿವೃದ್ಧಿ ಇರೋದಿಲ್ಲ ಅಂತ ಹೇಳುವಂಥದ್ದು. ಏನಾದರೂ ಈ ವರ್ಷ ನೀವು ಹೊಸದಾಗಿ ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮ್ಮ ಹೆಸರಲ್ಲಿ ಮಾಡಬಾರ್ದು ಅಂತ. ಅಂದರೆ ಮೇಷರಾಶಿಯವರು ಏನಾದರೂ ನಿಮ್ಮ ಕುಟುಂಬದವರು, ಯಾಕೆಂದರೆ ಬಿಸ್ನೆಸ್ ಮಾಡಲೇಬೇಕು, ಇಲ್ಲಾಂದರೆ ಜೀವನಗಳು ಹೆಂಗೆ ನಡೀತೆ. ಈಗ ನಾವು ಗುರುಗಳು ಹೇಳ್ಬಿಟ್ರು ಮೇಷರಾಶಿಯವರು ಬಿಸ್ನೆಸ್ ಮಾಡೋಂಗಿಲ್ಲ ಅಂತಂದರೆ ಮಾಡಬಾರ್ದು ಅಂತಲ್ಲ, ನೋಡ್ಕೋಬೇಕು. ಅದರಿಂದ ಸಮಸ್ಯೆ ಅಂತ ತೋರಿಸ್ತಾ ಇದೆ ಅಷ್ಟೇ. ಅದರಿಂದ ಏನೋ ನಿಮಗೆ ಏನೋ ಆಗ್ಬಿಡುತ್ತೆ ಅಂತಲ್ಲ, ಸಮಸ್ಯೆ ಇದ್ದೇ ಇರುತ್ತಲ್ವ. ಅದು ಸಮಸ್ಯೆಯನ್ನು ಮುಂಚೆನೇ ಅರಿತು ನೀವು ಕೆಲಸ ಕಾರ್ಯಗಳಲ್ಲಿ ತೊಡಗೊಳ್ಬೇಕಾಗುತ್ತೆ. ಇನ್ನು ಸಾಲದ ಸಮಸ್ಯೆ ಕೂಡ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಸಾಲ ಮಾಡಬಾರ್ದು ಅಂತ ಹೇಳುವಂಥದ್ದು ಸಾಲದ ವಿಚಾರ. ಯಾಕಂದರೆ ನೋಡಿ, ಈಗ ಬೇರೆ ಸಮಸ್ಯೆಗಳು ಗೊತ್ತಾಗ್ದಲೇ ಬರುವಂಥದ್ದು ಕೆಲವೊಂದು ಸಮಸ್ಯೆಗಳು ಇರುತ್ತೆ. ಆದರೆ ಈ ಸಾಲದ ಸಮಸ್ಯೆ ಮಾತ್ರ ನಾವೇ ಮಾಡ್ಕೊಳ್ಳುವಂಥದ್ದು ಗೊತ್ತಿರುತ್ತೆ ನಮಗೆ. ಕೆಲವೊಬ್ಬರಿಗೆ ನೋಡಿ ಸಾಲ, ನಾವು ಕೆಲವರು ಏನಾಗುತ್ತೆ, ಯಾವುದೋ ಒಂದು ನಂಬ್ಕೊಂಡು ಸಾಲ ನಾವು ತೀರಿಸ್ಬಿಡೋಣ, ಎಲ್ಲೋ ದುಡ್ಡು ಬರುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದರಿಂದ ತೊಂದರೆ ಆಗುತ್ತೆ. ಮೇಷರಾಶಿಯವರು ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ ಈ ವರ್ಷ. ಇನ್ನು ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ, ಅಂದರೆ ವೃಷಭ ರಾಶಿ, ಅಂದರೆ ಮೇಷರಾಶಿಯವರಿಗೆ ವೃಷಭ ರಾಶಿಯ ದ್ವಿತೀಯ ಸ್ಥಾನ. ಈ ದ್ವಿತೀಯ ಸ್ಥಾನ ಏನಾಗುತ್ತೆ, ದ್ವಿತೀಯ ಸ್ಥಾನಾಧಿಪತಿ ಶುಕ್ರ ಆಗಿರುವಂಥದ್ದು. ಈ ಶುಕ್ರ ರಾಹುವಿನ ಜೊತೆ ಸಂಯೋಗ ಇರೋದು. ಅಂದರೆ ನೋಡಿ, ಯಾವಾಗ ರಾಹುವಿನ ಜೊತೆ ಬೇರೆ ಗ್ರಹಗಳು ಶುಭ ಗ್ರಹಗಳಿದ್ದರೂ ಕೂಡ ಅದು ನಮಗೆ ಫಲ ಸಿಗಲ್ಲ ಅಂತ ಹೇಳುತ್ತೆ. ದ್ವಿತೀಯ ಸ್ಥಾನ ನೋಡಿ, ಸಾಮಾನ್ಯವಾಗಿ ತಿಳ್ಕೊಂಡ್ಬಿಡ್ತಾರೆ, ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿರೋಂಥದ್ದು ಇದೆಲ್ಲ ವಿಚಾರ. ನೋಡಿ, ದ್ವಿತೀಯ ಸ್ಥಾನ ಏನಪ್ಪ, ಧನಸ್ಥಾನದಲ್ಲಿ ಯಾರು ಅಧಿಪತಿ, ಯಾರು ಶುಕ್ರ ಎಲ್ಲಿದ್ದಾನೆ, ರಾಹುವಿನ ಜೊತೆ ಸಂಯೋಗದಲ್ಲಿದ್ದಾನೆ. ನೋಡಿ, ಒಳ್ಳೆಯ ವಿಚಾರ ಇರುವಂಥದ್ದು. ಯಾರೊಬ್ಬ ಈಗ ಮನೆಯಲ್ಲಿ ಒಳ್ಳೆ ಮನುಷ್ಯ ಇರ್ತಾನೆ, ಕೆಟ್ಟ ಮನುಷ್ಯ ಆ ಮನೆಗೆ ಬಂದ ಅಂತಂದರೆ ಅವನು ಕೂಡ ಹಾಳು ಮಾಡ್ತಾನೆ ಅಂತ ಹೇಳ್ತಾರೆ. ನೋಡಿ, ಈಗ ಸಾಮಾನ್ಯವಾಗಿ ನಮ್ಮ ಹಿರಿಯರ ಮನೆಯಲ್ಲಿ ಒಳ್ಳೆ ಹುಡುಗರ ಜೊತೆ ಸ್ನೇಹ ಮಾಡಿ ಕೆಟ್ಟವ್ರ ಜೊತೆ ಸೇರಬೇಡಿ ಅಂತ ಇರ್ತಾರಲ್ಲ, ಅದೇ ರೀತಿಯೇ ಈ ರಾಹು ಮತ್ತು ಕೇತು ಗ್ರಹಗಳು ನೀಚ ಗ್ರಹಗಳಂತ ಹೇಳ್ತೀವಿ. ಅಂದರೆ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಏನೋ ತೊಂದರೆಗಳು ಮಾಡುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಹಣದ ವಿಚಾರವಾಗಿ ತುಂಬ ಜಾಗೃತರಾಗಿರಬೇಕು. ಧನಾಧಿಪತಿ ನೀಚ ಗ್ರಹಗಳ ಜೊತೆ ಇದ್ದಾಗ ಏನಾಗುತ್ತೆ, ನಮ್ಗೆ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಹಣದ ವಿಚಾರವಾಗಿ ತೊಂದರೆಗಳು ನಾವು ಎದುರಿಸಲೇಬೇಕಾಗುತ್ತೆ. ಇನ್ನೇನು ಹೇಳ್ತಾ ಇದೆ ಇರುವಂಥದ್ದು, ಪ್ರವೇಶ ಅಂದರೆ ಸಂಕಷ್ಟಗಳು ಎದುರಾಗುತ್ತೆ, ತುಂಬ ಸಂಕಷ್ಟಗಳು ಎದುರಿಸುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿಲ್ಲ ಅಂತ ಹೇಳುವಂಥದ್ದು. ಭಾಗ್ಯಾಧಿಪತಿಯಾದ ಶುಕ್ರ, ನೋಡಿ ಶುಕ್ರನ ನಾವು ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. ಈ ಭಾಗ್ಯಾಧಿಪತಿಯಾದ ಶುಕ್ರ ಮೇಷರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಅನಾನುಕೂಲಗಳು ಉಂಟು ಮಾಡ್ತಾನೆ. ಇದರ ಜೊತೆ ಹೀಗಾಗಿ ಸಾಲದ ಸಮಸ್ಯೆ ಸಿಗುತ್ತೆ, ಅತಿಯಾದ ಖರ್ಚುಗಳಾಗುವಂಥದ್ದು, ಹೆಚ್ಚು ಹಣ ಖರ್ಚಾಗುವಂಥದ್ದು, ಇದೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ನೋಡಿ, ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು. ನೋಡಿ, ಈಗ ನಾವು ಇದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು, ಯಾವ ಪೂಜೆ ಪುನಸ್ಕಾರಗಳು ಏನು ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇದುವರೆಗೂ ನಾವು ಹೇಳ್ಕೊತ ಬರ್ತಾ ಇದ್ದೀವಿ. ಈಗ ಏನು ಪರಿಹಾರಗಳು ಮಾಡ್ಕೊಳ್ಳಿ ಮೇಷರಾಶಿ, ಇಷ್ಟೆಲ್ಲ ಕಷ್ಟಗಳು ಹೇಳ್ತಾ ಇದ್ದೀವಲ್ಲ, ಏನು ಮಾಡಬೇಕು, ಯಾವ ಪೂಜೆ ಪುನಸ್ಕಾರ ಏನೂ ಮಾಡಬೇಡಿ. ನೋಡಿ, ಖರ್ಚಿನ ಮೇಲೆ ಕಡಿವಾಣ ಹಾಕಿ. ಈಗೇನು ಹೇಳ್ತಾ ಇದೆ, ನಿಮಗೆ ಹಣದ ವಿಚಾರವಾಗಿ ದ್ವಿತೀಯ ಸ್ಥಾನಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನಪ್ಪ, ಆಯಿತು. ಈಗೇನು ಮಾಡಬೇಕು, ಹಣದಿಂದ ತೊಂದರೆ ಅಂದಾಗ ಏನು ಮಾಡಬೇಕು, ನಾವು ಖರ್ಚಿನ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಹಣವನ್ನು ಎಲ್ಲಾದರೂ ನೋಡಿ ಐಷಾರಾಮಿ ವಸ್ತುಗಳಿಗೇನೋ ಅಥವಾ ಜೂಜಾಟಕ್ಕೇನೋ, ಅಥವಾ ಈಗ ಏನೋ ಹೇಳ್ತಾರಲ್ವ ಅವರ ಒಂದು ಜೂಜಾಟಕ್ಕೆ, ಈ ರೀತಿ ಏನಾದರೂ ಐಷಾರಾಮಿ ವಸ್ತುಗಳು ತೊಗೊಳ್ಲಿಕ್ಕೇನೋ ಅಥವಾ ಏನೋ ಮನೋಕಾಮನೆಗಳಿಗೋಸ್ಕರ ನೀವೇನಾದರೂ ಹಣವನ್ನು ಖರ್ಚು ಮಾಡ್ತಾ ಬರ್ತಾ ಇದ್ರೆ
ಇದರಿಂದ ಮತ್ತೆ ತೊಂದರೆ ಅಂತೂ ಆಗೇ ಆಗುತ್ತೆ, ಈ ರೀತಿ ಆಗುವಂಥದ್ದು. ಇನ್ನು ಜೂನಿಂದ 2020 ಜೂನ್ ಅಂದರೆ 2026 ಜೂನ್ ಮತ್ತು ಮಾರ್ಚ್ ತನಕ ಮೇಷರಾಶಿಯವರಿಗೆ ಆರ್ಥಿಕ ಸಂಕಷ್ಟ ಇರುತ್ತೆ ಅಂತ ಹೇಳ್ತಾ ಇದೆ. ಇದರಾಗಿ ಮಾರ್ಚ್ ಏಪ್ರಿಲ್ ಮೇ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಇದರಲ್ಲಿ ತಿಳ್ಕೋಬೇಕು, ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯಗಳಲ್ಲಿ ಏನಾಗುತ್ತೆ, ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇರ್ತೀರಾ, ವಿದ್ಯಾರ್ಥಿಗಳು ಇರ್ತೀರಾ, ನಿಮ್ಮ ಶಿಕ್ಷಣದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಜಾಗೃತರಾಗಿರಬೇಕು. ಯಾಕಂದರೆ ತುಂಬ ಚೆನ್ನಾಗೇ ಓದ್ತಿರುವ ಹುಡುಗ ಏನಾಗುತ್ತೆ, ಸೋಂಬೇರಿತನದಿಂದ ಆ ವಿದ್ಯೆಯಲ್ಲಿ ಹಿನ್ನಡಿತಾನೆ ಅಂತ ಹೇಳ್ತಾರೆ. ಯಾಕೆಂದರೆ ಶನಿ ಏನಾದರೂ ಎಂಟ್ರಿ ಆದ ಅಂತಂದರೆ ಸೋಂಬೇರಿತನ ಕಾಡುತ್ತೆ. ಯಾಕೆಂದರೆ ನಾವು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ, 7:30 ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆ ಸೋಂಬೇರಿತನ ಇರುವಂಥದ್ದು, ಜಾಗೃತರಾಗಿ ಓದ್ಕೋಬೇಕು. ಏನಿದೆ ಜಾತಕ ಬಲದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತ ಇದೆ, ಅವಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು, ಜಾಗೃತರಾಗಿರಬೇಕು, ಓದಬೇಕು, ಓದುಗಿನ ಕಡೆ ಹೆಚ್ಚಿನದಾಗಿ ಗಮನವನ್ನು ಕೊಡಬೇಕಾಗುತ್ತೆ. ಆವಾಗ ಅನುಕೂಲಗಳಾಗುವಂಥದ್ದು. ಇನ್ನು ಇದರ ಜೊತೆ ವಾಹನದಲ್ಲಿ ಓಡಾಡುವಾಗ ತುಂಬ ಜಾಗೃತರಾಗಿರಬೇಕು. ಯಾರೇ ಆಗಲಿ, ಮಕ್ಕಳಿಗೆ ಮೇಷರಾಶಿಯವರ ಮಕ್ಕಳು ಯಾರೆಲ್ಲ ಮೇಷರಾಶಿಯಲ್ಲಿರುವಂತಹ ಮಕ್ಕಳಿರ್ತಾರೆ, ಯಾವುದೇ ಕಾರಣಕ್ಕೂ ವಾಹನಗಳನ್ನು ಕೊಡಬಾರ್ದು ಅಂತ ಹೇಳ್ತಾ ಇದೆ. ಶನಿಯ ಬದಲಾವಣೆಯಿಂದ ಮತ್ತು ಗುರುಬಲನ್ನು ಕಳ್ಕೊಂತಿರೋದ್ರಿಂದ ಸ್ವಲ್ಪ ಕಷ್ಟದ ವಾತಾವರಣ ನೀವು ನೋಡ್ತೀರಾ. ಹಾಗಾಗಿ ಅಪಘಾತಗಳಾಗುವಂತಹ ಮುನ್ಸೂಚನೆ ಕೂಡ ಇರುತ್ತೆ. ಹಾಗಾಗಿ ನೀವೇನಾದರೂ ಪ್ರಯಾಣ, ದೂರದ ಪ್ರಯಾಣ ಇತ್ತಂದ್ರೂ ಕೂಡ ಸ್ವಲ್ಪ ಜಾಗೃತರಾಗಿ ನೀವು ಪ್ರಯಾಣಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಮೇಷರಾಶಿಯವರಿಗೆ, ಯಾಕಂದರೆ ಸುಮ್ಮನೆ ಎಲ್ಲರೂ ಕೂಡ ಹೇಳ್ತಾರೆ ನಿಮಗೆ ಅದು ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು, ಶನಿ ಶಾಂತಿ ಮಾಡಬೇಕು, ಎಲ್ಲ ಕೂಡ ಹೇಳ್ತಾ ಇರ್ತಾರೆ, ಮಾಡಬೇಕು. ಆದರೆ ಶನಿಯ ಶಾಂತಿಯ ಜೊತೆ ನಮ್ಮಲ್ಲಿ ನಮ್ಮ ಮಾನಸಿಕವಾಗಿ ನಾವು ಶುದ್ಧರಿರಬೇಕು ಅಂತ ಹೇಳುತ್ತೆ. ಶನಿಯ ಸಂಚಾರದಿಂದ ಏನು ಕಷ್ಟಗಳು ಬರುತ್ತೆ ಅದನ್ನು ನಾವು ಪೂಜೆ ಪುನಸ್ಕಾರದಿಂದ ಅಲ್ಲ, ನಮ್ಮ ಒಂದು ಸನ್ನಡತೆಯಿಂದ ನಾವು ಸನ್ಮಾರ್ಗದಲ್ಲಿ ಯಾವಾಗ ನಡಿತೀವಿ ಅಲ್ಲಿ ಕೂಡ ನಮ್ಗೆ ಅಷ್ಟೇ ಫಲ ಕೂಡ ಸಿಗುವಂಥದ್ದು. ಹಾಗಾಗಿ ಏನಾದರೂ ಕೆಲವರಿಗೆ ಈಗ ಏನು ಇದಕ್ಕೆ ಪರಿಹಾರಗಳಂತ ಬಂದಾಗ ನೋಡಿ, ಸಾಮಾನ್ಯವಾಗಿ ಈಗ 7:30 ಅಂತ ಬಂದಾಗ ನಾವು ಶಾಸ್ತ್ರ ಮುಖಾಂತರವಾಗಿ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಅದು ಮಾಡಲೇಬೇಕು. ಅದು ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಪರಿಹಾರವಾಗಿ ನಾವು ಮಾಡಲೇಬೇಕಾಗುತ್ತೆ. ಇದರ ಜೊತೆ ಅರಿಶಿಣ ವಸ್ತ್ರ ಮತ್ತು ಕಡಲೆಕಾಳನ್ನು ದಾನ ಮಾಡಬೇಕು. ಯಾಕೆ, ಈ ಗುರುಬಲ ಇಲ್ಲ ಅಂತ ಹೇಳೋದಕ್ಕೆ, ಮತ್ತು ಈ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗ್ತಾ ಇತ್ತಂದರೆ ಇದನ್ನು ಚಿಕ್ಕದಾಗಿರುವಂಥದ್ದು ಒಂದು ಅರಿಶಿಣ ವಸ್ತ್ರ ಅಂದರೆ ಯೆಲ್ಲೋ ಕಲರ್ ಒಂದು ಬಟ್ಟೆ ಆಗಲಿ ಅಥವಾ ಕಡಲೆಕಾಳನ್ನ ದಾನ ಮಾಡಿ ಅನುಕೂಲ ಆಗುತ್ತೆ. ಇದರ ಜೊತೆ ನೋಡಿ, ಓದೋರು, ಸ್ಟಡಿ ಮಾಡುವವರು ತುಂಬ ವಿವೇಕದಿಂದ ಅದರ ಕಡೆ ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ಎಲ್ಲರಲ್ಲಿ ಕೂಡ ಅನುಕೂಲ ಆಗುತ್ತೆ. ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ದಿನಗಳನ್ನು ಕೂಡ, ಯಾಕಂದರೆ ಏನೇ ನಮಗೆ 7:30 ಇದ್ರೂ ಕೂಡ ನಾವು ಕರೆಕ್ಟಾಗಿ ನಮ್ಮ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡಾಗ ಎಲ್ಲವೂ ಕೂಡ ನಮಗೆ ಸುಭೀಕ್ಷ ಆಗುತ್ತೆ, ಅನುಕೂಲ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುವಂಥದ್ದು ಈ ವರ್ಷ ಮೇಷರಾಶಿಯವರಿಗೆ.